ನಮಸ್ತೆ ಎಲ್ಲರಿಗೂ, ಶುಭ ಸಂಜೆ. ಇವತ್ತು ಟಾಪಿಕ್ ಏನಿಲ್ಲ, ನಾನು ಬೆಳಿಗ್ಗೆ ಮಾಡಿದ ಒಂದು ವಿಡಿಯೋ ಇದೆಯಲ್ಲ, ಅದು ತುಂಬ ಗೊತ್ತಿತ್ತು ನನಗೆ ವಿವಾದ ಆಗ್ತದೆ ಅಂತ. ಅದಕ್ಕೂ ಕಾರಣ ನಾನು ಹೇಳಿದ್ದೀನಿ. ಅದಕ್ಕೆ ಬಂದ ಕೆಲವು ಕಮೆಂಟ್ಗಳು. ಇವತ್ತು ಸೌಜನ್ಯ ಹೋರಾಟಗಾರರ ಮಾನಸಿಕ ರೋಗಿಗಳಿದ್ದಾರೆ, ಕೆಲವು ಮಾನಸಿಕ ಹಿಡಿದವರು. ಇದರ ಕಮೆಂಟ್ಗಳಿಗೆ ಉತ್ತರ ಕೊಡೋಣ. ಅದರಲ್ಲಿ ಒಂದು, ಈ ವಿದ್ಯಾ ಯೂನಿವರ್ಸ್ ಅಂತ ಒಂದು ಮಾಟಗಾತಿ, ಅದರ ಮುಖ ನೋಡಿದರೆ ನನಗೆ ಗಲೀಜು ಅನ್ನಿಸ್ತದೆ. ಮೂರು ಮೂಗುತಿ, ಇಲ್ಲೊಂದು ಮೂಗುತಿ, ಇಲ್ಲೊಂದು ಮೂಗುತಿ, ಇಲ್ಲೊಂದು ಮೂಗುತ್ತಿದೆ ಅದಕ್ಕೆ. ಅದು ಯಾರು ಗೊತ್ತಿಲ್ಲ, ಅದು ಪ್ರಶಾಂತದ ಜನ ಒಟ್ಟರಶಿ. ಒಂದು ₹2 ಕಮೆಂಟ್, ಒಂದು ಕಮೆಂಟಿಗೆ ₹2 ಅಂತ ಪ್ರಶಾಂತ್ ಕೊಡ್ತಾರಂತೆ. ಅದಕ್ಕೆ ಬಂದು ಕಮೆಂಟ್ ಹಾಕೋದು. ಸೊ ಕೆಲವೊಂದು ಕಮೆಂಟ್ಗಳನ್ನು ಓದೋಣ. ಎಲ್ಲರೂ ಜೈ ಮಹೇಶ್ ಅಣ್ಣ ಟೀಮ್. ನಾನು ಈ ಹೋರಾಟದಲ್ಲಿರುವಾಗ ಯಾವತ್ತು ಜೈ ಮಹೇಶ್ ಅಣ್ಣ ಅಂತ ಹೇಳಲೇ ಇಲ್ಲ ಫೇಸ್ಬುಕ್ ಪೋಸ್ಟ್ಗಳಲ್ಲಿ. ನಾನು ಯಾವತ್ತು ಅಂತಿದ್ದು ಜಸ್ಟಿಸ್ ಫಾರ್ ಸೌಜನ್ಯ ಅಂತ. ಸೊ ನನ್ನ ಎಲ್ಲ ಈ ವಿಡಿಯೋಕ್ಕೆ ಬಂದ ಕಮೆಂಟು ಜೈ ಮಹೇಶ್ ಅಣ್ಣ, ಜೈ ಪ್ರಶಾಂತ್ ಅಲ್ಲ, ಜೈ ಗಿರೀಶ್ ಮಠಣ್ಣ ಅವರು, ಜೈ ಮಹೇಶ್ ಅಣ್ಣ. ನಾನು ಅದಕ್ಕೆ ವಿಡಿಯೋದಲ್ಲಿ ಫಸ್ಟೇ ಹಾಕ್ತೀನಿ, ಮಹೇಶ್ ಶೆಟ್ಟಿ ತಿಮರೋಡಿಯವರು ಶಿಷ್ಯರು ಸಾಲಾಗಿ ಬಂದು ಕಮೆಂಟ್ ಮಾಡಿ ಅಂತ. ಸೊ ಜೈ ಮಹೇಶ್ ಅಣ್ಣ ಟೀಮ್. ಇದರಲ್ಲಿ ಶ್ರೀ ಪಂಜಿಕಲ್ ಅಂತ ಒಂದು ಐಡಿ ಇದೆ. ಅದು ಗಂಡ ಹೆಣ್ಣ ಗೊತ್ತಿಲ್ಲ, ತುಂಬ ಕಾಟ ಕೊಡ್ತಾಯಿದೆ, ಬ್ರಾಹ್ಮಣ ಅಂತೆ. ಬೇರೆಯವ್ರಿಗೆ ಏನಾದರೂ ಪೋಸ್ಟ್ ಮಾಡಲಿ, ನಿಮಗೆ ಯಾಕೆ ತಲೆಬಿಸಿ? ನೀವು ಸೌಜನ್ಯ ಹೋರಾಟದಿಂದ ಹಿಂದೆ ಸರಿದ ಮೇಲೆ ಹೋರಾಟಗಾರರು ಏನಾದರೂ ಪೋಸ್ಟ್ ಹಾಕ್ಕೊಳ್ಳಿ, ಅದಕ್ಕೆ ನೀವು ಯಾಕೆ ಮೂಗು ತೋರಿಸ್ಕೊಂಡು ಹೋಗಬೇಕು? ಹೋರಾಟದಿಂದ ಹಿಂದೆ ಸರಿದ ಮೇಲೆ ನಿಮಗೂ ಅದಕ್ಕೂ ಏನು ಸಂಬಂಧ? ಹೊರಗೆ ಬಂದ ಮೇಲೆ ಸುಮ್ಮನಿರಬೇಕು ತಾನೆ, ಸುಮ್ಮನಿರಬೇಕು. ಹೋರಾಟ ಬಾಯಿಗೆ ಬಂದಂಗೆ ವೀಡಿಯೋ ಮಾಡುವುದಲ್ಲ. ಈ ಶ್ರೀ ಪಂಜಿಕಲ್ ಅನ್ನೋರಿಗೆ ನಾನು ಹೇಳ್ತಾ ಇರೋದು, ನನ್ನ ಯೂಟ್ಯೂಬ್ ವಾಲು, ನಾನು ಬೇಕಾದ್ದು ಮಾಡ್ತೀನಿ, ಬೇಕಾದ್ದು ಪೋಸ್ಟ್ ಮಾಡ್ತೀನಿ, ಬೇಕಾದ್ದು ಕಮೆಂಟ್ ಮಾಡ್ತೀನಿ, ನಿಮ್ಗೆ ಯಾರು ಕೇಳೋಕ್ಕೆ ಅಂತ ಅಷ್ಟೇ. ಇನ್ನೂ ಮಾಡ್ತೀನಿ. ನನಗೆ ಆ ಹೋರಾಟಗಾರರ ಮೇಲಿರುವ ದ್ವೇಷ ಇದೆಯಲ್ಲ, ಅದು ಹೋಗಿಲ್ಲ ಇನ್ನು. ಯಾಕಂದ್ರೆ ನಾನು ಅಷ್ಟು ತೊಂದರೆ ಅನುಭವಿಸ್ತೀನಿ. ಡಿ ಗ್ಯಾಂಗಿನಿಂದ ಕೂಡ ನಾನು ಅನುಭವಿಸಿಲ್ಲ. ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನಿಂದ ಇವರ ಮೇಲೆ ಕೇಸ್ ಕೊಡೋಕ್ಕೆ ನಾನು ಒದ್ದಾಡದ ದಿವಸಗಳಿಲ್ಲ. ಆ ದ್ವೇಷ ನನಗೆ ಹೋಗಲ್ಲ, ಇನ್ಕ್ಲೂಡಿಂಗ್ ಪ್ರಶಾಂತ್ ಮೇಲೆ, ಗೊತ್ತಾಯ್ತಾ? ಸೊ ಎಲ್ಲದಕ್ಕೂ ಹೆಚ್ಚಿನ ಕಮೆಂಟು ಜೈ ಮಹೇಶ್ ಅಣ್ಣ. ಮತ್ತು ಅವಳದು ಯಾರ ಮಾಟಗಾತಿ ವಿದ್ಯಾ ಯೂನಿವರ್ಸಿಟಿದು ಭದ್ರಕಾಳಿ ಹೇಳ್ತಾ ಇದ್ದಾಳಂತೆ, ನೀನು ನಿಮಾನ್ಸಿಗೆ ಹೋಗಿ ಸೇರಬೇಕು ಅಂತ. ಬಾ, ನೀನು ನಿಮಾನ್ಸಿಗೆ ನಿನ್ನನ್ನು ಸೇರಿಸ್ತೀನಿ, ಬಾ. ನಿನಗೆ ಹುಚ್ಚು ಹಿಡಿದಿದೆ ಅಂತ ನಂಗೆ ಗೊತ್ತಾಗಿದೆ. ನಾನು ಪ್ರಶಾಂತ್ ವಿಚಾರ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ನಿಮ್ಮದು ಜೋರಾಗಿದೆ. ಬಾಕಿ ಎಲ್ಲ ಜೈ ಮಹೇಶ್ ಅಣ್ಣ ಅಂತ. ಮತ್ತೊಂದು ರತ್ನ ಅಂತ, ಅದು ಮೋಸ್ಟ್ಲಿ ಗಂಡ ಹೆಣ್ಣ ಗೊತ್ತಿಲ್ಲ, ಹೆಣ್ಸೆ ಆಗಿರಬೇಕು. ನೀನು ಏನು ಮಾತಾಡ್ತೀಯೋ ನಿನಗೆ ಅರ್ಥವಾಗೋದಿಲ್ಲ, ಬೇರೆಯವರಿಗೆ ಏನು ಅರ್ಥವಾಗುತ್ತೆ ಅಂತ. ನಾನು ಮಾತಾಡೋದು ನನಗೆ ಅರ್ಥ ಆಗಲ್ಲ ಅಂತ. ನಾನು ಮಾತಾಡೋದು ನನಗೆ ಖಂಡಿತ ಅರ್ಥ ಆಗುತ್ತೆ. ನಾವು ಇಲ್ಲಾಂದರೆ 2-3 ಸಲ ಕೇಳ್ತೀನಿ, ನೀನು ಅರ್ಥ ಮಾಡ್ಕೊಳ್ಳೋದು ಬೇಡ. ಇದು ಹೆಂಗಸ ಅಂತ ಗೊತ್ತಿಲ್ಲ. ಪ್ರಶಾಂತಿಗೆ ಹೋಗಿ ಕೇಳಿದಂತೆ, ಅನಿತಾ ಯಾರು ಗೊತ್ತಿಲ್ಲ ಅಂತಂದಿದ್ದಾನಂತೆ. ಮೇ ಬಿ ಪ್ರಶಾಂತ್ ಊರಿನವರೇ ಆಗಿರಬೇಕು. ನೀನು ಹಿಂದೆ ಸರಿಯೋದಿಲ್ಲ, ಸುಮ್ಮನೆ ಕೂಡಬಹುದಿತ್ತಲ್ಲ, ಮತ್ತೆ ಅವರನ್ನು ಕೆಣಕುತ್ತೀಯಾ ಅಂದರೆ ನಾನು ಹೋರಾಟದಿಂದ ಹಿಂದೆ ಸರಿದ ಮೇಲೆ ಸುಮ್ಮನೆ ಕೂತ್ಕೊಳ್ಬೇಕು ಅಂತ ಇವ್ರದ್ದು. ಖಂಡಿತ ಸಾಧ್ಯ ಇಲ್ಲ. ನನ್ನ ಮನಸ್ಸಿನ ಭಾವನೆಗಳನ್ನು ನಾನು ಹೇಳ್ತಾ ಇರ್ತೀನಿ. ನಿಮ್ಮದೆಲ್ಲ ಎಲ್ಲಿವರೆಗೆ ಡೊಂಗಿ ಹೋರಾಟ ನಡೆದಿದೆ, ನನ್ನ ಭಾವನೆಗಳನ್ನು ನಾನು ವ್ಯಕ್ತಪಡಿಸ್ತಾ ಇರ್ತೀನಿ ಅಷ್ಟೇ. ಮತ್ತು ಈ ಉತ್ತರಕ್ಕೆ ಈ ಕ್ವಶನ್ಗೆ ನಾನು ಆನ್ಸರ್ ಮಾಡಲೇಬೇಕು. ಇದು ನನಗೆ ಪರಿಚಯ ಇದ್ದ ವ್ಯಕ್ತಿ. ಫೇಸ್ಬುಕ್ಕಲ್ಲಿ ಮಂಜು ಮಿಸ್ಟ್ ಅಂತ ಒಂದು ಅಕೌಂಟ್ ಇದೆ, ಆಯಿತಾ? ಆ ಮಂಜು ಮಿಸ್ಟ್ ಎನ್ನುವ ಅಕೌಂಟು ನಾನು ಆ ವ್ಯಕ್ತಿಗೆ ನಂಬರ್ಗೆ, ಅದು ನನ್ನ ಗ್ರೂಪಲ್ಲಿ ಆ್ಯಡ್ ಮಾಡಿದ್ದೆ ತುಂಬ 2-3 ವರ್ಷದ ಹಿಂದೆ, ಸೌಜನ್ಯ ಹೋರಾಟಗಾರ ಅಂತ. ಈ ವ್ಯಕ್ತಿ ಮಹೇಶ್ ಶೆಟ್ಟಿ ತಿಮರೋಡಿಯನ್ನಾಗಲಿ ಗಿರೀಶ್ ಮಟ್ಟಣ್ಣನವರಾಗಲಿ ಭೇಟಿಯಾಗಿಲ್ಲ. ಬಟ್ ಮಹೇಶ್ ಶೆಟ್ಟಿ ತಿಮರೋಡಿಯವರ ಶಿಷ್ಯ, ಗುರುಗಳಂತೆ. ಅಂದರೆ ಹೋರಾಟಗಾರ, ತುಂಬ ಕಿಚ್ಚು ತುಂಬಿದ ಹೋರಾಟಗಾರ. ಒಂದು ಮಧ್ಯವಯಸ್ಕ, ಒಂದು 50ಕ್ಕಿಂತ ಹೆಚ್ಚು ವರ್ಷ, 50ಕ್ಕಿಂತ ಹೆಚ್ಚು ವರ್ಷ ಆಗಿರ್ಬೋದು. ಸೊ ಇವನ ಒಂದು ದೀರ್ಘವಾದ ಒಂದು ಕಮೆಂಟ್ ಇದೆ. ಈ ವ್ಯಕ್ತಿಗೆ ನನಗೆ ಉತ್ತರ ಕೊಡೋಕೆ ಆಗ್ತಾಯಿಲ್ಲ. ಫೋನ್ ಮಾಡಿದರೆ ಫೋನ್ ಬ್ಲಾಕು, ವಾಟ್ಸಪ್ಪಲ್ಲಿ ಬ್ಲಾಕು. ಹೇಳ್ತೀನಿ. ಸೊ ಇವನಿಗೆ ಉತ್ತರ ಕೊಡೋಕ್ಕಂತಲೇ ನಾನು ಈ ಪೋಸ್ಟ್ ಹಾಕ್ತಾ ಇರೋದು. ನಿಮ್ಮ ಮತ್ತು ಪ್ರಶಾಂತ್ ನಡುವಿನ ಸಮಸ್ಯೆ ಅದೇನಿದೆಯೋ ದೇವರೇ ಬಲ್ಲ. ಅದು ದೇವರೇ ಬಲ್ಲ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದೇನೇ ಇದ್ದರೂ ಮಹೇಶ್ ಶೆಟ್ಟಿ ತಿಮರೋಡಿಯವರ ಗೈರು ಹಾಜರಿಯಲ್ಲಿ ಎಷ್ಟು ಬೇಕೋ ಅಷ್ಟು ಹಾಳು ಮಾಡಿದ್ದು ನೀವೇ. ಒಂದು ವಿಷಯ ಹೇಳ್ತೀನಿ, ಮಿಸ್ಟರ್ ಮಂಜು, ನಮ್ಮ ಈ ಗಲಾಟೆ ನಡೆಯೋ ಟೈಮಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅಬ್ಸ್ಕಾಂಡಿಂಗ್, ಗಡಿಪಾರು, ಅಲ್ಲಿ ಸುಳ್ಯದಲ್ಲೆಲ್ಲ ಅಡಗಿ ಕೂತ್ಕೊಂಡಿದ್ರು. NT ವಸಂತ ಅವರು ಹೇಳಿದ ಪ್ರಕಾರ ಅವರು ಅಡಗು ತಾಣದಲ್ಲಿದ್ದರು. ಸುಮಾರು ತಿಂಗಳಿಂದ ಪತ್ತೆ ಇಲ್ಲ ಮನುಷ್ಯಂದು, ಗೊತ್ತಾಯ್ತಾ? ಆಮೇಲೆ ನಾನು ಕಾಲ್ ಮಾಡಿದ್ದು ಸತ್ಯ ತಾನೆ. ನಾನು ಕಾಲ್ ಮಾಡಿ ಹೇಳಿದ್ದೆ, ಆವಾಗ ಗೊತ್ತಿಲ್ಲದಂತ ನಡೆಸಿದ್ರು ಆ ವ್ಯಕ್ತಿ. ಸೊ ಇಂಥವನಲ್ಲಿ ಹೇಳಿ ಪ್ರಯೋಜನ ಏನು ಈ ಮಹೇಶ್ ಶೆಟ್ಟಿ ತಿಮರೋಡಿಯಲ್ಲಿ? ಮತ್ತು ನೀವು ಅದೇ ಸಮಯದಲ್ಲಿ ಈ ಸೌಜನ್ಯ ಹೋರಾಟಗಾರ ಸುಳ್ಳು ಬಂಡವಾಳೆಲ್ಲ ಬಯಲು ಮಾಡ್ತೇನೆ ಅಂತ ಪಣ ತೊಟ್ಟಂತೆ ಮಾತಾಡಲು ಪ್ರಾರಂಭ ಮಾಡಿದರೆ, ಈಗಲೂ ಮಾತಾಡ್ತಿದ್ದೀನಿ, ಇನ್ನೂ ಮಾತಾಡ್ತೀನಿ. ಯಾಕಂದರೆ ನಾನು ಹೋರಾಟದಲ್ಲಿ ಇದ್ಕೊಂಡು ಅದರೊಳಗಿನ ಗುಟ್ಟು ತಿಳ್ಕೊಂಡವಳು. ನನಗೆ ಯಾರು ಸಹಾಯಕ್ಕೆ ಬಂದಿಲ್ಲ ನಂಗೆ ಸಮಸ್ಯೆ ಮಾಡೋದು. ಅದೆಷ್ಟು ಸಮಸ್ಯೆ ಆಗಿದ್ದು.
ಆಗ ಸಹಜವಾಗಿ ಹೋರಾಟ ಎಂದು ಗುರುತಿಸಿಕೊಂಡರೆ ಸಿಟ್ಟು ಬಂದು ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿ. ನಾನೇನು ಬೇಡ ಅಂದಿಲ್ಲಲ್ಲ, ನಿಮಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ನಾನು ಇದ್ದೀನಿ. ಮತ್ತು ನಿಮ್ಮದು ಯಾವುದೇ ಸಮಸ್ಯೆ ಇದ್ದರೂ ಹೋರಾಟಗಾರ ನಾಯಕರಾದ ಮಹೇಶ್ ಶೆಟ್ಟಿ ತಿಮರೋಡಿ ಅವರಲ್ಲಿ ಮಾತಾಡದಿದ್ದರೆ ಸಮಸ್ಯೆ ಇಷ್ಟೊಂದು ಉಲ್ಬಣ ಆಗುತ್ತಲೇ ಇರಲಿಲ್ಲ. ಆಗ ನಾನು ಸಹ ಸೌಜನ್ಯ ಹೋರಾಟಗಾರರು ಅಂದರೆ ನಿಮ್ಮನ್ನು ಯಾರೂ ನಂಬದ ಸ್ಥಿತಿಯನ್ನು ನೀವೇ ಸೃಷ್ಟಿ ಮಾಡಿದ್ದೀರಿ ಅಂತ. ಮಹೇಶ್ ಶೆಟ್ಟಿ ತಿಮರೋಡಿ ಆ ಟೈಮ್ನಲ್ಲಿ ಆಬ್ಸ್ಕಾಂಡ್ ಗಡಿಪಾರ ಆಗಿದ್ದರು. ಇನ್ನೂ ನಾಡ್ದು ಆರ್ಡ್ರ್ ಬಂದರೆ ಆ ಮನುಷ್ಯ ಗಡಿಪಾರೆ, ಮತ್ತು ಎಲ್ಲಿ ಆಗ ಫೋನ್ ಸ್ವಿಚ್ ಆಫ್ ಮಾಡಿ ಓಡ್ತಾನೆ. ನಾನು ಹೇಗೆ ಕಾಂಟ್ಯಾಕ್ಟ್ ಮಾಡಲಿ? ಮತ್ತು ಹೇಳಿ ಸಹ ಪ್ರಯೋಜನ ಇಲ್ಲ. ಅಣ್ಣ ಬಾಂಡ್ ವಿಷಯ ಹೇಳಿ ಏನಾಯಿತು? ಯಾರು ನನಗೆ ಪರಿಹಾರ ಕೊಟ್ಟರು? ಅವನು ಈಗಲೇ ಹೊಗಳ್ತಾನೆ ಇದ್ದಾನೆ. ಸೊ ಈ ಮಹೇಶ್ ಶೆಟ್ಟಿ ತಿಮರೋಡಿಗೆ ಅಣ್ಣ ಬಾಂಡ್ ಯಾರು ಅಂತ ಗೊತ್ತಿಲ್ಲಂತೆ. ತೂತು ಒಲೆ ಕೆಡಿಸಿತು, ಮಾತು ಮನೆ ಕೆಡಿಸಿತು ಅನ್ನುವ ಗಾದೆ ಮಾತಿದೆ. ಹೋರಾಟದಲ್ಲಿ ನೀವು ಗುರುತಿಸಿಕೊಂಡಾಗ ನಿಮ್ಮ ಮಾತು ನೀವು ಕೇಸ್ ದಾಖಲಿಸುವಂಥ ಮೇಲೆ ಮಾಡಿದೆ. ಹೌದು, ನಾನು ಮಾತಾಡಿದ ಮೇಲೆ ಕೇಸ್ ದಾಖಲಾಗಿದೆ. ಅದಕ್ಕೆ ಯಾರ ಸಹಾಯವನ್ನು ನಾನು ಕೇಳ್ತಿಲ್ಲ. ನಾನೇ ಅದನ್ನು ಅನುಭವಿಸ್ತಾ ಇದ್ದೀನಿ, ಖರ್ಚು ಮಾಡ್ತಾ ಇದ್ದೀನಿ. ನಿಮಗೆ ಕೇಳಿದ್ನಾ ಮಂಜು ಅವರೇ? ಮತ್ತು ಇನ್ನೂ ಇದೆ, ಇವ್ರದ್ದು ಕಮೆಂಟು ತುಂಬ ಇದೆ. ಇದಕ್ಕೆ ಉತ್ತರ ಕೊಡೋದಕ್ಕಿಂತ ನಾನು ಇದು ಮಾಡಿದೆ. ಆ್ಯಕ್ಚುಲಿ ಆ ಮನುಷ್ಯನಿಗೆ ಕಾಲ್ ಮಾಡಿ ನಾನು ಉತ್ತರ ಕೊಡೋಣ ಅಂತಿದ್ದೆ, ಬಟ್ ಆ ಮನುಷ್ಯ ಕಾಲ್ ಪಿಕ್ ಮಾಡ್ತಿಲ್ಲ. ಬ್ಲಾಕ್ ಮಾಡಿದೆ. ನನ್ನನ್ನೆಲ್ಲ ಬ್ಲಾಕ್ ಮಾಡೋದು. ಮಟ್ಟಣ್ಣನ ಬ್ಲಾಕ್, ಮಹೇಶ್ ಅಣ್ಣ ಬ್ಲಾಕ್, ಸರೋಜ ಮಹೇಶ್ ಬ್ಲಾಕ್, ಎಲ್ಲರೂ ಬ್ಲಾಕ್. ನಾನು ಬೈತೀನಂತೆ, ಬೈಬೇಕು ಇವರಿಗೆ. ಮತ್ತು ಪ್ರಶಾಂತ್ ಮತ್ತು ನಿಮ್ಮ ನಡುವಿನ ವ್ಯವಹಾರ ಪೊಲೀಸ್ ಠಾಣೆ ಮೆಟ್ಟಲೇರಿದೆ. ಅದು ಅಲ್ಲದೆ ಅವರ ಮನೆ ತುಳಸಿಗಟ್ಟೆಗೆ ದೇವರ ಮೇಲೆ ಮೊರೆ ಹೋಗಿ ಪೂಜೆ ಸಲ್ಲಿಸಿದ್ದೀರಿ. ಸಮಸ್ಯೆ ಅಲ್ಲಿಗೆ ಮುಗಿಯಿತು ಅನ್ನುವ ಹಾಗೂ ಇಲ್ಲ. ಪದೇ ಒಂದು ಸೌಜನ್ಯ ಹೋರಾಟಗಾರರು ಮತ್ತು ಪ್ರಶಾಂತ್ ವಿಚಾರ ಎತ್ತುತ್ತೀರಿ. ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮನ್ನು ಒಂದು ದಿನವೂ ಸುಮ್ಮನೆ ಕೂರದಂತೆ ಮಾಡಿದೆ ಅಂತ. ನಾನು ನನ್ನ ಮನಸ್ಸಲ್ಲಿರುವ ವಿಚಾರಗಳನ್ನು ನನ್ನ ಯೂಟ್ಯೂಬಲ್ಲಿ ನಾನು ಹೇಳ್ತಾನೇ ಇರ್ತೀನಿ. ಅದಕ್ಕೊಂದು ನಾನು ಮೊದಲೇ ಹೇಳಿದ್ದೀನಿ, ಈ ವಿಷಯ ಯಾವಾಗ ಸಾಲ್ವ್ ಆಗುತ್ತೆ ಅಂದರೆ ನಾನು ಪ್ರಶಾಂತ್ ಮುಖತಃ ಭೇಟಿಯಾಗಿ ಮಾತಾಡುವವರೆಗೆ. ಅದು ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ. ಅಲ್ಲಿವರೆಗೆ ನಾನು ನನ್ನ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಅದು ಮಹೇಶ್ ಶೆಟ್ಟಿ ತಿಮರೋಡಿಯ ವಿರುದ್ಧನೂ ಹೇಳ್ಬೋದು, ಗಿರೀಶ್ ಮಟ್ಟಣ್ಣನ ವಿರುದ್ಧನೂ ಹೇಳ್ಬೋದು, ಪ್ರಶಾಂತ್ ಬಗ್ಗೆನೂ ಹೇಳ್ಬೋದು. ನಮ್ಮ ಸಂಬಂಧ ಏನು ಅಂತ ನಿಮಗೆ ಹೇಳಬೇಕಾದ ಅಗತ್ಯ ಇಲ್ಲ. ಅದು ನನಗೂ ಮತ್ತು ಪ್ರಶಾಂತಿಗೆ ಮಾತ್ರ ಗೊತ್ತಿದ್ದರೆ ಸಾಕು. ಪೊಲೀಸ್ ಠಾಣೆ ಮೆಟ್ಟಲು ಏರಲಿಲ್ಲ. ಅದು ಅವ ಕೊಟ್ಟ ಕೇಸು. ಅದು ಅವರು ಪೊಲೀಸರು ತಗೊಂಡಿಲ್ಲ. ಮತ್ತೊಂದು ಗಾಣಿಗರು ಕೊಟ್ಟಿದ್ದು, ಅದು ಹೋಗಲಿ 420 ಗಾಣಿಗೆ, ಅದನ್ನು ಯಾರು ಕೇರ್ ಮಾಡ್ತಾರೆ. ಮತ್ತು ಅವರ ಮನೆ ದೇವರ ದೀಪಕ್ಕೆ ಇದಿಟ್ಟಿದ್ದು ಅದು ವಿಜಯನಗರವಿಂದ ನಾನು ಕೆಣಕಿದ್ದಕ್ಕೆ, ಬೇರೆ ಯಾವುದಕ್ಕಲ್ಲ. ಮತ್ತು ಇನ್ನೊಂದು, ಮನಃಶಾಸ್ತ್ರದಲ್ಲಿ ಪಠ್ಯದಲ್ಲಿ ಓದಿದ ನಿಮಗೆ ನೀವು ಬಂದ ದಾರಿಗಳನ್ನು ತಿರುಗಿ ನೋಡಿ. ನನಗೆ ಕರೆಕ್ಟ್ ನನ್ನ ಬಗ್ಗೆ ಅನಾಲಿಸಿಸ್ ಮಾಡಲಿಕ್ಕೆ ಗೊತ್ತು. ತುಂಬ ಸಲ ಅನಾಲಿಸಿಸ್ ಮಾಡಿದ್ದೀನಿ. ನನಗೆ ತುಂಬ ಜನ ಬೇಡ ವಿಚಾರ ಅಂತ ಹೇಳಿದ್ರು ಮತ್ತು ಮಾತಾಡ್ತೀನಿ. ಯಾಕಂದರೆ ಎಲ್ಲರಿಗೂ ಅದು ನಿಲ್ಬಾರ್ದು. ಅದು ಆಯಿತಾ? ಈ ಹೋರಾಟಗಾರರ ದಂಧೆ ಉಂಟಲ್ಲ, ಮೋಸದ ದಂಧೆ, ಇದು ಜನರಿಗೆ ಹೇಳ್ತಾ ಇರಬೇಕು. ತುಂಬ ಜನ ನನ್ನ ಅಭಿಮಾನಿಗಳಿರ್ತಾರೆ, ಒಂದು ದಿವಸ ವೀಡಿಯೋ ಮಾಡಿದ್ರೆ ಕೇಳ್ತಾರೆ. ಕೊನೆಯದಾಗಿ, ಯಾರದೇ ಸಾವಿನಲ್ಲಿ ಸಂಭ್ರಮ ಪಡಬಾರ್ದು. ಅದು ಪ್ರಕೃತಿಯ ಸಹಜ ಕ್ರಿಯೆಗಳು. ಅದನ್ನು ಎಲ್ಲರೂ ಒಂದಲ್ಲ ಒಂದು ದಿನ ಸಂಧಿಸಲೇಬೇಕು. ಇದೇ ಮನಸ್ಥಿತಿ ನಿಮ್ಮ ವೀರೇಂದ್ರ ಹೆಗ್ಡೆ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರುವಾಗ ಬೇಕಿತ್ತು. ಆವಾಗ ನ್ಯೂಸ್ ಮಾಡಿದಾಗ ಕೆಳಗೆ ಬಂದು RIP ಅಂತ ಕಮೆಂಟ್ ಮಾಡಿದ್ದು ಯಾರು ಮಂಜು ಅವರೇ? ನಾನು ಸಹ ಸಾವಲ್ಲಿ ಆಗ ನಾನು ಹೇಳಿದೆ, ಸಾವಲ್ಲಿ ಸಂಭ್ರಮಿಸಬೇಡಿ ಅಂತ. ಸಾವು ಬಂದಿದ್ದು ಬೇರೆ ಯಾರಲ್ಲ, ವಿಜಯ ನಾರವಿಯವರು. ತಾಯಿಯವರು ತೀರ್ಕೊಂಡ್ರು. ವಯೋಸಹಜ, ಅದು ಅವರಿಗೆ ವಯಸ್ಸಾಯಿತು. ಅವರು ಅಳ್ತಾನೇ ಇದ್ದಾರೆ. ನನಗೂ ಬರುತ್ತೆ ಸಾವು, ವಿಜಯ ನಾರವಿಗೂ ಬರುತ್ತೆ, ನಾಳೆ ವೀರೇಂದ್ರ ಹೆಗ್ಡೆ ಅವರಿಗೂ ಬರುತ್ತೆ, ಮಹೇಶ್ ಶೆಟ್ಟಿ ತಿಮರೋಡಿಗೂ ಬರುತ್ತೆ. 4 ದಿವಸದ ಆಳು ಮತ್ತೆ ಮರೆತು ಬಿಡ್ತಾರೆ. ಮತ್ತು 70 ವರ್ಷ ಕಳೆದಿದೆ ಅಂದರೆ ಅದು ಗ್ರೇಟ್. ಅದು ಅಷ್ಟು ಬದುಕಿದ್ದೇ ಗ್ರೇಟು. ನನ್ನಮ್ಮ 62 ವರ್ಷದಲ್ಲೇ ತೀರ್ಕೊಂಡಿದ್ದಾರೆ. ಇವತ್ತು ಅಮ್ಮನ ನೆನಪಾಯ್ತು, ಏನೋ ಸ್ಟ್ಯಾಟಸ್ ಹಾಕಿದ್ದೆ. ಸೊ ಅದರಲ್ಲಿ ಸಂಭ್ರಮಿಸೋಳು ನಾನಲ್ಲ. ನಾನು ಮೊನ್ನೆ ಅವರ ಇದನ್ನು ನನಗೆ ಅದು ಇನ್ವಿಟೇಷನ್ ಬೇರೆಯವರು ಕಳಿಸಿದರು. ನಿಮ್ಗೆ ಗೊತ್ತಾ, ನಿಮಗೆ ಹೇಳಿದ್ದಕ್ಕೆ ವಿಜಯ್ ಅವರ ತಾಯಿ ತೀರ್ಕೊಂಡ್ರು, ಏನೋ ಒಂದು ಆ ಥರ ಆಗಿರ್ಬೋದೇನೋ. ಬಟ್ ನಾನು ಆ ಥರ ಎಣಿಸೇ ಇಲ್ಲ. ವಯೋಸಹಜ, ತೀರ್ಕೊಂಡಿದ್ದಾರೆ. ದುಃಖ ಎಲ್ಲರಿಗೂ ಇರುತ್ತೆ, ನನಗೂ ಇರುತ್ತೆ. ನನ್ನ ತಾಯಿ ತೀರ್ಕೊಂಡಾಗ ನಾನು ಹತ್ತಿದ್ದೀನಿ, ವಿಜಯ್ ಅವರ ತಾಯಿ ತೀರ್ಕೊಂಡು ವಿಜಯ್ ಹತ್ತಿದ್ದಾರೆ. ಅದು ನನ್ನನ್ನು ಸ್ವಲ್ಪ ಬೈದ ಟೈಮ್ ಆಯಿತು, ಅಷ್ಟೇ ಡಿಫ್ರೆನ್ಸ್. ಓಕೆ, ಕಾಲ್ ಬರ್ತಾಯಿದೆ ನಂದು, ಪರವಾಗಿಲ್ಲ, ಬರಲಿ. ಸೊ ಇದಿಷ್ಟು ವಿಚಾರಗಳು. ಮತ್ತೆ ಒಂದು 2-3 ಕಮೆಂಟ್ಗಳಿದೆ. ಒಂದು ಗಾಯತ್ರಿ ಅಂತ, ಅದೆಲ್ಲೋ ಹೋಯ್ತು ಗೊತ್ತಿಲ್ಲ. ಗಾಯತ್ರಿ ಅಂತ ಬರುತ್ತೆ, ಒಂದು ಸಿಹಿ ನೆನಪು. ನಿನ್ನ ಮುಖ ನೋಡಿದರೆ ಏನೋ, ನನ್ನ ಮುಖ ನೋಡಬೇಡ ನೀನು. ನಿನ್ನ ಮುಖ ನೋಡಿದ್ರೆ ನೀನು ಕಮೆಂಟ್ ಹಾಕುವ. ಇನ್ನೊಂದು ರತ್ನ, ಅದೊಂದು 3-4 ಜನ ಮಾನಸಿಕ ರೋಗಿಗಳಿದ್ದಾರೆ. ಮಹೇಶ್ ಅಣ್ಣ ಅಂದ ಕೂಡಲೇ ಎಲ್ಲಿಂದಲೂ ಬರುತ್ತೆ ಬಾಲ ಬಿಚ್ಕೊಂಡು. ಮಹೇಶ್ ಅಣ್ಣನಿಗೆ ಏನಾಗಬಾರ್ದು. ನಾನು ಆ್ಯಕ್ಚುಲಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ರವಿ ಕಾವೂರ್ ಅನ್ನೋರು. ಅವರು ಮೊನ್ನೆಯಿಂದ ರವಿ ಕಾವೂರಾಗಲಿ ಪ್ರಸನ್ನಕ್ಕಾಗಲಿ ಒಂದೇ ಹೇಳೋದು ನನಗೆ, ನೀವು ಮಹೇಶ್ ಅಣ್ಣನ ಬಗ್ಗೆ ಮಾತಾಡಬಾರ್ದು. ನನ್ನ ಮನಸ್ಸಲ್ಲಿರೋ ನೋವನ್ನು ನಾನು ಪ್ರಸನ್ನಕ್ಕನಿಗೆ ಹೇಳಿದ್ದೀನಿ, ರವಿ ಕಾವೂರ್ ಅವರಿಗೆ ಹೇಳಿದ್ದೀನಿ. ಆ ವ್ಯಕ್ತಿ ನನ್ನನ್ನು ನಿಂದನೆ ಮಾಡಿದ್ದು ನನ್ನ ಮನಸ್ಸಿಂದ ಹೋಗೋದೇ ಇಲ್ಲ. ಅದು ಯಾರು? ಪ್ರಶಾಂತ್ ನನಗೆ ಮಾಡಿದ ಮೋಸ. ಆತನೊಬ್ಬ ಕಾರ್ಯಸಾಧಕ. ಆತನಿಗೆ ನನ್ನ ದುಡ್ಡು ಮಾತ್ರ ಬೇಕಿತ್ತು. ದುಡ್ಡು ತಗೊಂಡು ವಾಪಸ್ ಕೊಡದ ಥರ ಮ್ಯಾಕ್ಸಿಮಮ್ ನೋಡಿದ್ರು, ಅದು ಆಗಿಲ್ಲ. ಆ ಕೊಡದಿರಲಿಕ್ಕೆ ನನ್ನ ಬಗ್ಗೆ ತೇಜೋವಧೆ ಮಾಡಿದರು.
ಅದಕ್ಕೆ ಹೋಗಿ ಶೈಲಜಾ ಅಮರನಾಥ ಪಾಡ್ಕಾಸ್ಟಲ್ಲಿ ಕೂತ್ಕೊಂಡು ಮತ್ತು ಯೂಟ್ಯೂಬ್ 4-5 ವೀಡಿಯೋ ಮಾಡಿಕೊಂಡು ನನ್ನನ್ನು ಡೈರೆಕ್ಟ್ ಹೇಳಲ್ಲ, ಎಲ್ಲಿಯೂ ಆ ವ್ಯಕ್ತಿ ನನ್ನನ್ನು ಡೈರೆಕ್ಟ್ ಹೇಳಲ್ಲ, ಬಟ್ ಇಂಡೈರೆಕ್ಟಾಗಿ ನನ್ನನ್ನು ಚುಚ್ಚುತ್ತಾನೇ ಇದ್ದಾರೆ. ಮೊನ್ನೆ ನಾನು ಪರ್ಸ್ನಲ್ ಮೆಸೇಜ್ ಹಾಕಿದ್ದೀನಿ, ನಾರ್ಮಲ್ ಮೆಸೇಜ್ ಹೋಗುತ್ತೆ ನನ್ನ ಇದರಿಂದ, ನೋಡ್ತಾರೆ ಇಲ್ಲೋ ಗೊತ್ತಿಲ್ಲ. ಪ್ರಶಾಂತ್ ನೀವು ವೀಡಿಯೋ ಮಾಡಿ, ಬಟ್ ನನ್ನ ಬಗ್ಗೆ ಎಲ್ಲಿಯಾದರೂ ಒಂದು ಮಾತು ಎತ್ತಿದರೆ 10 ವೀಡಿಯೋ ರಿಟರ್ನ್ ಬರುತ್ತೆ. ಅದು ನನಗೆ ಒಂದು ಸಣ್ಣ ಒಂದು ವೀಡಿಯೋದಲ್ಲಿ 2 ಸಣ್ಣ ಪಾಯಿಂಟಲ್ಲಿ ಗೊತ್ತಾಗಿದೆ. ಒಂದು ಅವರ ಮನೆಗೆ ಬಂದಿದ್ದಕ್ಕೆ, ಇನ್ನೊಂದು ನೋ ಅಂದ ಮೇಲೆ ಅವರ ಹಿಂದೆ ಹೋಗ್ತೀನಿ ಅಂತ. ನೀನೇನು ಮನ್ಮತ ಅಲ್ಲ ನನ್ನ ಹಿಂದೆ ಬರೋಕ್ಕೆ. ನಾನು ಇವತ್ತಿನಿಂದ ಬೆಳಗಿನಿಂದ ಸಂಜೆವರೆಗೆ ಮೆಸೇಜ್ ಮಾಡ್ತಾನೇ ಇದ್ದೆ, ನಾರ್ಮಲ್ ಮೆಸೇಜ್. ಎಲ್ಲ ರೀತಿಯಲ್ಲಿ ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ರಶಾಂತ್. ಮತ್ತು ಎಲ್ಲಾದರೂ ಒಂದು ವೀಡಿಯೋದಲ್ಲಿ, ಅಲ್ಲದೆ ಅವಳ ವೀಡಿಯೋದಲ್ಲಿ ಹೋಗಿ ಪಾಡ್ಕಾಸ್ಟಲ್ಲಿ ಕೂತ್ಕೊಂಡು ಶೈಲಜಾ ಅಮರನಾಥ್ ಹಿಂದೆ ಹೋಗಿ, ಅಲ್ಲಂದರೆ ಈ ಹೋರಾಟಗಾರ, ಈ ಚಪ್ಪರ್ ಹೋರಾಟಗಾರರಿದ್ದಾರೆ ಯಾರು, ಈ ಶ್ರೀನಾಥ ಶೆಟ್ಟಿ ಮತ್ತು ಹರಿಣಾಕ್ಷ ಶೆಟ್ಟಿ, ವಿಜಯನ ರವಿ ಮತ್ತು ಅನೀಶ್ ಜಾರ್ಜು, ಒಂದು 4-5 ಜನದ ಒಂದು ಗುಂಪಿದೆ. ರವೀಂದ್ರ ಶೆಟ್ಟಿ, ಇವುಗಳಿಗೆ ಗತಿ ಇಲ್ಲ, ಚಪ್ಪರ್ಗಳು ಅಂತ ಹೇಳ್ತೀನಿ, ಚಪ್ಪರ್ಗಳು. ಈ ಮಕ್ಕಳಿಗೆ ಏನಾದರೂ ಒಂದು ವಿಷಯ ಹೇಳಿದರೆ ಜಾಗ್ರತೆ. ಅದು ಒಂದಕ್ಕೊಂದು ಸೇರಿಸಿ ಅವುಗಳು ಅದನ್ನೆಲ್ಲ ಎಡಿಟ್ ಮಾಡಿ ಸಾಂಗ್ ಮಾಡಿ, ಆ ಹುಚ್ಚ ಇದ್ದಾನಲ್ಲ, ಹುಚ್ಚ ಎಣ್ಣೆ ಬಂಡು, ಅವನು ಎಣ್ಣೆಲಿ ಹಾಕಿ ಫ್ರೈ ಮಾಡೋ ಟೈಮ್ ಆಯಿತು. ಅವನಿಗೊಂದು ಸಖತ್ತು ವೀಡಿಯೋ ಮಾಡ್ತಿದ್ದೆ ನಾನು. ಬಟ್ ಏನಂದರೆ ನಾನು ಪೊಲೀಸ್ ಸ್ಟೇಷನಲ್ಲಿ ಆಲ್ರೆಡಿ ಕಂಪ್ಲೇಂಟ್ ಇರೋದು, ನನಗೆ ಪೊಲೀಸರು ಹೇಳಿದ್ದಾರೆ ಇನ್ನು ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವನ ಬಗ್ಗೆ ಏನು ಹಾಕಬೇಡಿ ಅಂತ. ಅವನು ಹೆಂಡ್ತಿನೂ ಇದ್ದಾಳೆ ಒಬ್ಬಳು ಅಡ್ವೊಕೇಟ್ ಅಂತೆ, ಹಲ್ಲು ಬಿಟ್ಕೊಂಡು 2 ಹಲ್ಲುಗಳು ಇಷ್ಟು ಗ್ಯಾಪ್ ಇದೆ ಅವಳು. ಯಾರು ಹೇಳಿದ್ರು ಅವಳು ಹಲ್ಲು ನೋಡಿ ಅಂತ, ಹಲ್ಲು ಗ್ಯಾಪ್ ಇದ್ದರೆ ತುಂಬ ಅದೃಷ್ಟ ಅಂದೆ, ಅದೇ ಅವನಿಗೆ ಅದೃಷ್ಟ. ಅವನಿದ್ದಾನೆ ಸದ್ಯಕ್ಕೆ, ಅವನು ಹೋಗ್ತಾನೆ, ಅವನು ಇರಲಿ, ಅವನಿಗೆ ನಾನು ಏನು ಹೇಳಲ್ಲ, ಅವ್ನು ಮಾಡಿದ ಕರ್ಮ ಅನುಭವಿಸ್ತೇನೆ. ಸೊ ಇವತ್ತು ಹೀಗೆ ಒಂದು ಕಮೆಂಟ್ಗಳ ಮೇಲೆ, ಸೊ ಸೌಜನ್ಯ ಹೋರಾಟಗಾರರಲ್ಲಿ ಸ್ವಲ್ಪ ಮಾನಸಿಕ ರೋಗಿಗಳಿದ್ದಾವೆ, ಅವುಗಳಿಗೆ ನನ್ನನ್ನು ಕಂಡ್ರೆ ಆಗಲ್ಲ, ಏನು ಮಾಡೋದು. ಸೊ ಸೌಜನ್ಯ ಹೆಸರಲ್ಲಿ ನಡೆಯುತ್ತಿದೆ ಡೊಂಗಿ ಹೋರಾಟ, ಅವ್ರದ್ದು ನೀಚ ಮನಸ್ಥಿತಿ, ವಿಕೃತಕಾಮಿ ಮನಸ್ಥಿತಿ. ಇದಕ್ಕೆಲ್ಲ ಕಾರಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಂಬ ಅಸಮರ್ಥ ನಾಯಕ. ನಾನು ಅಷ್ಟೇ ಹೇಳ್ತೀನಿ, ಒಬ್ಬ ನಾಯಕ ಸರಿ ಇಲ್ಲಾಂದರೆ ಅವುಗಳ ಸ್ಟ್ರೀಮ್ಗಳೆಲ್ಲ ಇಂಥವುಗಳೇ ಆಡೋದು. ನಾನು ಎಷ್ಟು ಬೇಕಾದರೂ ಬೈತೀನಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರಿಗೆ ಬೈತೀನಿ, ಗಿರೀಶ್ ಮಟ್ಟಣ್ಣನಿಗೂ ಬೈತೀನಿ, ತಪ್ಪು ಮಾಡಿದರೆ ಯಾರಿಗೂ ಬೈತೀನಿ. ನಾನು ಯಾರಿಗೂ ಹೆದರಲ್ಲ, ಯಾಕಂದರೆ ವೀರೇಂದ್ರ ಹೆಗ್ಡೆಯವರು ಮತ್ತು ಹರ್ಷೇಂದ್ರ ಹೆಗ್ಡೆಯವ್ರಿಗೆ ಹೀಗೆ ಬೈದಿದ್ದೀನಿ ನಾನು, ಕೇಸ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಕೇಸ್ ಹಾಕ್ಕೊಳ್ಳಿ ಅಷ್ಟೇ. ಇದೇ ನನ್ನ ಮನಸ್ಥಿತಿ. ಇವತ್ತು ಮೂಡೇನೋ ನಂದು ಸರಿ ಇಲ್ಲ ಬೆಳಗಿನಿಂದ. ನನ್ನ ಅಕ್ಕನಿಗೂ ಸಖತ್ತು ಬೈದಿದ್ದೀನಿ ಇವತ್ತು ಬೆಳಗಿಂದ, ಅವಳೇನೋ ಕೆಟ್ಟ ಶಬ್ದ ಬೈದೆ ನಾನು. ಅದಕ್ಕೆ ಅವಳು ಒಂದು 10 ಸಲ ಕಾಲ್ ಮಾಡಿದ್ದು, ನಾನು ಪಿಕ್ ಮಾಡಿಲ್ಲ. ಸೊ ಇಷ್ಟೇ ಇವತ್ತು ಹೇಳೋಕ್ಕಿರೋದು. ನಾಳೆಯಿಂದ ಬೇರೆ ಬೇರೆ ವೀಡಿಯೋ ಮಾಡೋಣ. ಬಟ್ ಸೌಜನ್ಯ ಹೋರಾಟಗಾರನಾಗಲಿ ಆ ಪ್ರಶಾಂತನಾಗಲಿ ನಾನು ಯಾವ ಕಾರಣಕ್ಕೂ ಬಿಡಲ್ಲ. ಅಂಟಿಲ್ ಎಲ್ಲಿವರೆಗೆ ಪ್ರಶಾಂತ್ ನನ್ನ ಮುಂದೆ ಬಂದು 10 ನಿಮಿಷ ಮಾತಾಡ್ತಾನೆ. ಅವನಿಗೆ ಭಯ ಇದ್ದರೆ ಯಾರನ್ನಾದರೂ ಕರ್ಕೊಳ್ಳಿ, ಅವ್ರ ಮಗಳನ್ನು ಯಾರನ್ನಾದರೂ ಕರ್ಕೊಳ್ಳಿ, ದಿನೇಶ್ ಗಾಣಿಗನ್ನ, 420 ಗಾಣಿಗನ್ನ, ಅಂದರೆ ಈ ಕಡೆ ಹೋರಾಟಗಾರನ ಯಾರನ್ನಾದರೂ ಕರ್ಕೊಳ್ಳಿ. 10 ನಿಮಿಷ ನನ್ನಲ್ಲಿ ಮಾತಾಡದಿದ್ದರೆ ಆ ವ್ಯಕ್ತಿ ಇನ್ನೊಬ್ಬರಲ್ಲಿ ನನ್ನ ಬಗ್ಗೆ ಹೇಳಿದ ಮಾತುಗಳಿಗೆ ಸ್ಪಷ್ಟೀಕರಣ ನೀಡದಿದ್ದರೆ, ಅನಿತ ಇಲ್ಲಿ ಇರುವ ಈ ಯೂಟ್ಯೂಬ್ ಇರೋ ತನಕ ನಾನು ಹೀಗೆ ಮಾತಾಡ್ತಾನೆ ಇರ್ತೀನಿ. ನೀವು ಬೇಕಾದರೆ ಕೇಳಿ, ಇಲ್ಲಾಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ಹುಡುಕಿ ನನ್ನ ವೀಡಿಯೋಸ್ ನೋಡಬೇಕು ಅಂತ ಏನೂ ನನಗೆ ಇದಿಲ್ಲ. ಸ್ವಲ್ಪ ಸಿಟ್ಟಿನಿಂದಲೇ ಮಾತಾಡ್ತೀನಿ, ಕ್ಷಮೆ ಇರಲಿ.